ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ವಿಜಯ್ ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಸಿಡಿ ವಿಚಾರ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಒಂದು ರೀತಿ ಯುದ್ಧಕ್ಕೆ ಕಾರಣ ಆಗಿದೆ. ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಒಂದು ಕಡೆ, ಆದರೆ ಬಿಜೆಪಿ ಅನೇಕ ರೀತಿಯ ಗಂಭೀರ ಆರೋಪಗಳನ್ನ ಮಾಡ್ತಾ ಇರೋದು. ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇವೆ? ಶ್ರೀಪಾದ್, ಅನಿಟ್ಯಾಪ್ ಪ್ರಕರಣ ಸಂಬಂಧಪಟ್ಟಂತೆ ಸದನದ ಒಳಗಡೆ ಇದೇ ಮೊದಲ ಬಾರಿಗೆ ಸಚಿವರು, ಅದು ಹಿರಿಯ ಸಚಿವರು ಅನಿಟ್ಯಾಪ್ ಆಗಿರೋ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಪುರಾವೆ ಇದೆ, ಸಾಕ್ಷಿ ಇದೆ ಅಂತ ಬಹಿರಂಗವಾಗಿ ಹೇಳಿರುವಂಥದ್ದು. ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು, ಒಂದಷ್ಟು ಅನುಮಾನಗಳನ್ನು ಹುಟ್ಟಾಕುವಂಥದ್ದು, ಸಾರ್ವಜನಿಕವಾಗಿ ಒಂದಷ್ಟು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅನಿಟ್ಯಾಪ್ಗೆ ಒಳಗಾಗಿರೋ ಸಂಬಂಧಪಟ್ಟಂತೆ ಖುದ್ದು ಸಚಿವರು ಮಾಹಿತಿ ನೀಡಿದರೂ ಕೂಡ ಇನ್ನೂ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ಅನಿಟ್ಯಾಪ್ ಹಿಂದೆ ಸ್ವಪಕ್ಷೀಯರು ಇದ್ದಾರಾ ಅನ್ನುವಂಥ ಅನುಮಾನಗಳನ್ನು ಪ್ರತಿಪಕ್ಷಗಳು, ಬಿಜೆಪಿ ಮತ್ತು JDS ಸದಸ್ಯರು ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ಕೊಟ್ಟಿಲ್ಲ? ಜೊತೆಗೆ ಕೇವಲ ಒಬ್ಬರ ಮೇಲೆ ಅಂತಲ್ಲ, 45 ಜನ ಮೇಲೆ ಇತಿ ಆಗಿದೆ, ಕೇಂದ್ರದ ನಾಯಕರಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಖುದ್ದು ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒತ್ತಡ ಏನಾದರೂ ಕೂಡ ರಾಜಣ್ಣ ಮೇಲೆ ಬರ್ತಾ ಇದೆಯಾ? ತನಿಖೆಗೆ ಅಂದರೆ ದೂರು ಕೊಡಬಾರ್ದು ಅಂತ ಏನಾದರೂ ಕೂಡ ಒತ್ತಡ ಬರ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಚರ್ಚೆ ಆಗಿರುತ್ತೆ. ಯಾಕಂದರೆ ಇಂಥ ಗಂಭೀರ ಪ್ರಕರಣ, ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂಥ ಪ್ರಕರಣದಲ್ಲಿ ಇನ್ನೂ ಯಾಕೆ ತನಿಖೆಗೆ ದೂರನ್ನು ಕೊಟ್ಟಿಲ್ಲ ಅಂತ, ಮತ್ತು ಯಾರು ಆರೋಪ ಮಾಡಿದ್ದಾರೆ, ಯಾರ ಶ್ರೀಪಾದ್ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಸರ್ಕಾರ ಇವರದೇ ಆಗಿರುವಂಥ ಹಿನ್ನೆಲೆಯಲ್ಲಿ, ಆಡಳಿತ ಪಕ್ಷದ ಸಚಿವರೇ ಈ ಒಂದು ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ಸುಮೋಟೋ ದಾಖಲು ಮಾಡಿಕೊಂಡು ಅಥವಾ ಈ ಕೇಸನ್ನು ಪ್ರಕರಣ ಮುಚ್ಚಾಕ್ತಾರಾ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಈಗ ಪ್ರಶ್ನೆ ಇರುವಂಥದ್ದು ರಾಜಣ್ಣ ಯಾವಾಗ ದೂರನ್ನು ಕೊಡ್ತಾರೆ ಅನ್ನುವಂಥದ್ದು, ಮತ್ತು ಆ ದೂರನ್ನು ಕೊಟ್ಟ ನಂತರ ಯಾವ ತನಿಖೆಗೆ ಒಳಪಡಿಸ್ತಾರೆ ಅನ್ನೋಂಥದ್ದು. ಇದು ಕೇಂದ್ರದ ನಾಯಕರು ಬೇರೆ ಬೇರೆ ಮಾಹಿತಿಗಾಗಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ವಿಜಯ್ ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಸಿಡಿ ವಿಚಾರ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಒಂದು ರೀತಿ ಯುದ್ಧಕ್ಕೆ ಕಾರಣ ಆಗಿದೆ. ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಒಂದು ಕಡೆ, ಆದರೆ ಬಿಜೆಪಿ ಅನೇಕ ರೀತಿಯ ಗಂಭೀರ ಆರೋಪಗಳನ್ನ ಮಾಡ್ತಾ ಇರೋದು. ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇವೆ? ಶ್ರೀಪಾದ್, ಅನಿಟ್ಯಾಪ್ ಪ್ರಕರಣ ಸಂಬಂಧಪಟ್ಟಂತೆ ಸದನದ ಒಳಗಡೆ ಇದೇ ಮೊದಲ ಬಾರಿಗೆ ಸಚಿವರು, ಅದು ಹಿರಿಯ ಸಚಿವರು ಅನಿಟ್ಯಾಪ್ ಆಗಿರೋ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಪುರಾವೆ ಇದೆ, ಸಾಕ್ಷಿ ಇದೆ ಅಂತ ಬಹಿರಂಗವಾಗಿ ಹೇಳಿರುವಂಥದ್ದು. ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು, ಒಂದಷ್ಟು ಅನುಮಾನಗಳನ್ನು ಹುಟ್ಟಾಕುವಂಥದ್ದು, ಸಾರ್ವಜನಿಕವಾಗಿ ಒಂದಷ್ಟು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅನಿಟ್ಯಾಪ್ಗೆ ಒಳಗಾಗಿರೋ ಸಂಬಂಧಪಟ್ಟಂತೆ ಖುದ್ದು ಸಚಿವರು ಮಾಹಿತಿ ನೀಡಿದರೂ ಕೂಡ ಇನ್ನೂ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ಅನಿಟ್ಯಾಪ್ ಹಿಂದೆ ಸ್ವಪಕ್ಷೀಯರು ಇದ್ದಾರಾ ಅನ್ನುವಂಥ ಅನುಮಾನಗಳನ್ನು ಪ್ರತಿಪಕ್ಷಗಳು, ಬಿಜೆಪಿ ಮತ್ತು JDS ಸದಸ್ಯರು ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ಕೊಟ್ಟಿಲ್ಲ? ಜೊತೆಗೆ ಕೇವಲ ಒಬ್ಬರ ಮೇಲೆ ಅಂತಲ್ಲ, 45 ಜನ ಮೇಲೆ ಇತಿ ಆಗಿದೆ, ಕೇಂದ್ರದ ನಾಯಕರಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಖುದ್ದು ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒತ್ತಡ ಏನಾದರೂ ಕೂಡ ರಾಜಣ್ಣ ಮೇಲೆ ಬರ್ತಾ ಇದೆಯಾ? ತನಿಖೆಗೆ ಅಂದರೆ ದೂರು ಕೊಡಬಾರ್ದು ಅಂತ ಏನಾದರೂ ಕೂಡ ಒತ್ತಡ ಬರ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಚರ್ಚೆ ಆಗಿರುತ್ತೆ. ಯಾಕಂದರೆ ಇಂಥ ಗಂಭೀರ ಪ್ರಕರಣ, ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂಥ ಪ್ರಕರಣದಲ್ಲಿ ಇನ್ನೂ ಯಾಕೆ ತನಿಖೆಗೆ ದೂರನ್ನು ಕೊಟ್ಟಿಲ್ಲ ಅಂತ, ಮತ್ತು ಯಾರು ಆರೋಪ ಮಾಡಿದ್ದಾರೆ, ಯಾರ ಶ್ರೀಪಾದ್ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಸರ್ಕಾರ ಇವರದೇ ಆಗಿರುವಂಥ ಹಿನ್ನೆಲೆಯಲ್ಲಿ, ಆಡಳಿತ ಪಕ್ಷದ ಸಚಿವರೇ ಈ ಒಂದು ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ಸುಮೋಟೋ ದಾಖಲು ಮಾಡಿಕೊಂಡು ಅಥವಾ ಈ ಕೇಸನ್ನು ಪ್ರಕರಣ ಮುಚ್ಚಾಕ್ತಾರಾ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಈಗ ಪ್ರಶ್ನೆ ಇರುವಂಥದ್ದು ರಾಜಣ್ಣ ಯಾವಾಗ ದೂರನ್ನು ಕೊಡ್ತಾರೆ ಅನ್ನುವಂಥದ್ದು, ಮತ್ತು ಆ ದೂರನ್ನು ಕೊಟ್ಟ ನಂತರ ಯಾವ ತನಿಖೆಗೆ ಒಳಪಡಿಸ್ತಾರೆ ಅನ್ನೋಂಥದ್ದು. ಇದು ಕೇಂದ್ರದ ನಾಯಕರು ಬೇರೆ ಬೇರೆ ಮಾಹಿತಿಗಾಗಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ವಿಜಯ್ ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಸಿಡಿ ವಿಚಾರ
ಆಡಳಿತ ಪಕ್ಷ ವಿಪಕ್ಷದ ನಡುವೆ ಒಂದು ರೀತಿ ಯುದ್ಧಕ್ಕೆ ಕಾರಣ ಆಗಿದೆ. ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಒಂದು ಕಡೆ ಆದರೆ ಬಿಜೆಪಿ ಅನೇಕ ರೀತಿಯ ಗಂಭೀರ ಆರೋಪಗಳನ್ನ ಮಾಡ್ತಾ ಇರೋದು. ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇವೆ. ಶ್ರೀಪಾದ್, ಹನಿ ಟ್ಯಾಪ್ ಪ್ರಕರಣ ಸಂಬಂಧಪಟ್ಟಂತೆ ಸದನದ ಒಳಗಡೆ ಇದೇ ಮೊದಲ ಬಾರಿಗೆ ಸಚಿವರು, ಅದು ಹಿರಿಯ ಸಚಿವರು ಹನಿ ಟ್ಯಾಪ್ ಆಗಿರೋ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಪುರಾವೆ ಇದೆ, ಸಾಕ್ಷಿ ಇದೆ ಅಂತ ಬಹಿರಂಗವಾಗಿ ಹೇಳಿರುವಂಥದ್ದು. ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು, ಒಂದಷ್ಟು ಅನುಮಾನಗಳನ್ನು ಹುಟ್ಟಾಕುವಂಥದ್ದು, ಸಾರ್ವಜನಿಕವಾಗಿ ಒಂದಷ್ಟು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಹನಿ ಟ್ಯಾಪ್ಗೆ ಒಳಗಾಗಿರೋ ಸಂಬಂಧಪಟ್ಟಂತೆ ಖುದ್ದು ಸಚಿವರು ಮಾಹಿತಿ ನೀಡಿದರೂ ಕೂಡ ಇನ್ನೂ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ಹನಿ ಟ್ಯಾಪ್ ಹಿಂದೆ ಸ್ವಪಕ್ಷೀಯರು ಇದ್ದಾರಾ ಅನ್ನುವಂಥ ಅನುಮಾನಗಳನ್ನು ಪ್ರತಿಪಕ್ಷಗಳು, ಬಿಜೆಪಿ ಮತ್ತು JDS ಸದಸ್ಯರು ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾಕೆ ಕೊಟ್ಟಿಲ್ಲ? ಜೊತೆಗೆ ಕೇವಲ ಒಬ್ಬರ ಮೇಲೆ ಅಂತಲ್ಲ, 45 ಜನ ಮೇಲೆ ಈ ಆಗಿದೆ, ಕೇಂದ್ರದ ನಾಯಕರಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಖುದ್ದು ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒತ್ತಡ ಏನಾದರೂ ಕೂಡ ರಾಜಣ್ಣ ಮೇಲೆ ಬರ್ತಾ ಇದೆಯಾ? ತನಿಖೆಗೆ ಅಂದರೆ ದೂರು ಕೊಡಬಾರ್ದು ಅಂತ ಏನಾದರೂ ಕೂಡ ಒತ್ತಡ ಬರ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಚರ್ಚೆ ಆಗಿರುತ್ತೆ. ಯಾಕಂದರೆ ಇಂಥ ಗಂಭೀರ ಪ್ರಕರಣ, ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂಥ ಪ್ರಕರಣದಲ್ಲಿ ಇನ್ನೂ ಯಾಕೆ ತನಿಖೆಗೆ ದೂರನ್ನು ಕೊಟ್ಟಿಲ್ಲ ಅಂತ, ಮತ್ತು ಯಾರು ಆರೋಪ ಮಾಡಿದ್ದಾರೆ, ಯಾರ ಶ್ರೀಪಾದ್ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಸರ್ಕಾರ ಇವರದೇ ಆಗಿರುವಂಥ ಹಿನ್ನೆಲೆಯಲ್ಲಿ, ಆಡಳಿತ ಪಕ್ಷದ ಸಚಿವರೇ ಈ ಒಂದು ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ಸುಮೋಟೋ ದಾಖಲು ಮಾಡಿಕೊಂಡು ಅಥವಾ ಈ ಕೇಸನ್ನು ಪ್ರಕರಣ ಮುಚ್ಚಾಕ್ತಾರಾ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಈಗ ಪ್ರಶ್ನೆ ಇರುವಂಥದ್ದು ರಾಜಣ್ಣ ಯಾವಾಗ ದೂರನ್ನು ಕೊಡ್ತಾರೆ ಅನ್ನುವಂಥದ್ದು, ಮತ್ತು ಆ ದೂರನ್ನು ಕೊಟ್ಟ ನಂತರ ಯಾವ ತನಿಖೆಗೆ ಒಳಪಡಿಸ್ತಾರೆ ಅನ್ನೋಂಥದ್ದು. ಇದು ಕೇಂದ್ರದ ನಾಯಕರು ಬೇರೆ ಮಾಹಿತಿಗಾಗಿ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ವಿಜಯ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಸಿಡಿ ವಿಚಾರ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಒಂದು ರೀತಿ ಯುದ್ಧಕ್ಕೆ ಕಾರಣ ಆಗಿದೆ. ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಒಂದು ಕಡೆ ಆದರೆ ಬಿಜೆಪಿ ಅನೇಕ ರೀತಿಯ ಗಂಭೀರ ಆರೋಪಗಳನ್ನ ಮಾಡ್ತಾ ಇರೋದು. ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇವೆ. ಶ್ರೀಪಾದ್, ಹನಿ ಟ್ಯಾಪ್ ಪ್ರಕರಣ ಸಂಬಂಧಪಟ್ಟಂತೆ ಸದನದ ಒಳಗಡೆ ಇದೇ ಮೊದಲ ಬಾರಿಗೆ ಸಚಿವರು, ಅದು ಹಿರಿಯ ಸಚಿವರು ಹನಿ ಟ್ಯಾಪ್ ಆಗಿರೋ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವ